ಮತ್ತೊಮ್ಮೆ ಸ್ವಾಗತ. ಬನ್ನಿ ನಮ್ಮ ಬೆಳ್ಳಿ ಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಜೀರಾ ರೈಸ್ ಮತ್ತು ದಾಲ್ ಮಾಡೋಣ. ಈ ದಾಲು ಎಲ್ಲ ಥರ ದಾಲೆಲ್ಲ ಡಿಫ್ರೆಂಟ್ ಆಗಿರುತ್ತೆ, ನೋಡಿ ನಿಮಗೂ ಇಷ್ಟ ಆಗ್ಬೋದು. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋ ಅಂಥ ಹೆಸರು ಕಾಳನ್ನ ಒಂದು ಕುಕ್ಕರ್ ಒಳಗೆ ಹಾಕಿ ಅದು ಮುಳುಗೋಷ್ಟು ನೀರು ಹಾಕಿ ಅದಕ್ಕೆ ಅರಿಶಿನ ಮತ್ತು ಒಂಚೂರೇ ಚೂರು ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಇದು ನೀರು ಮುಳುಗೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ನೀರು ಜಾಸ್ತಿ ಬೇಡ. ಇದು ಒಂದು 2 ಸತಿ ಕೂಗಲಿ. ಅಷ್ಟರಲ್ಲಿ ನಾವು ಈ ಕಡೆಗೆ ಜೀರಾ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ದಪ್ಪ ತಳದ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಶಹಜೀರಾ ಅಂತ ಸಿಗುತ್ತೆ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಾಗೆ ಅದಾದಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನೆನೆಸೋ ನೆಸಸರಿ ಇಲ್ಲ. ಇಲ್ಲಿ ಬಾಸುಮತಿ ಅಕ್ಕಿ ಅಥವಾ ಜೀರಾ ರೈಸ್ ಅಥವಾ ನಾರ್ಮಲ್ ಅಕ್ಕಿ, ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ನಾರ್ಮಲ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂಚೂರು ಸಾಲ್ಟ್ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನೀರು ಹಾಕಿ ನಾರ್ಮಲಾಗೆ ಓಪನ್ನಾಗಿ ನಾನು ಬೇಯಿಸ್ತಾ ಇದ್ದೀನಿ, ಕುಕ್ಕರಲ್ಲಿ ಇಟ್ಟಿಲ್ಲ. ಇದು ಅನ್ನ ಉದುರುದ್ರಾದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಬೇಯಕ್ಕಿಡಿ. ಯೂಶಲಿ ನಾವು ಒಂದಕ್ಕೆ ಡಬ್ಬಲ್ ನೀರು ಇಡ್ತೀವಿ, ಇಲ್ಲಿ ಡಬ್ಬಲ್ ಇಡೋದು ಬೇಡ, ಸ್ವಲ್ಪ ಕಮ್ಮಿ ಇಟ್ಟರೆ ಸಾಕು. ಈ ಕಡೆ ಆಗೋಷ್ಟರೊಳಗೆ ನಾವು ದಾಲ್ಗೆ ಏನೇನು ಬೇಕೋ ಮಸಾಲೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಒಳಗೆ ಇಲ್ಲಿ ನಾನು ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ನಾರ್ಮಲ್ ಜೀರಿಗೆ, ಇದು ನಾವು ಶಾಜೀರಾ ಹಾಕೋ ನೆಸಸರಿ ಇಲ್ಲ, ನಾರ್ಮಲ್ ಜೀರಿಗೆ ಹಾಕ್ತೀವಿ. ಅದನ್ನು ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊತೀನಿ. ಅದಾಗೊತ್ತಲು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 7-8 ಎಸಳು, ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲದಿದ್ರೆ ಇಲ್ಲ. ಇದಕ್ಕೆ ಒಂದು 2 ಇಂಚಷ್ಟು ಶುಂಠಿ ಮತ್ತು ಗೋಡಂಬಿ, 10ರಿಂದ 15 ಗೋಡಂಬಿ, ಇದಿಷ್ಟು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1.5 ಗಡ್ಡೆ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ, ದಪ್ಪನಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ಒಂದು 1/4 ಚಿಪ್ಪಷ್ಟು ತೆಂಗಿನ ತುರಿ ಆದರೂ ಹಾಕ್ಕೋಬೋದು, ಇಲ್ಲ ಪೀಸಸ್ ಬೇಕಾದರೂ ಹಾಕ್ಕೋಬೋದು. ನಾನು ಹೇಗಿದ್ದರೂ ಮಿಕ್ಸಿಗೆ ಹಾಕ್ತೀನಲ್ಲ ಅಂತ ಪೀಸಸ್ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಅದು ಅಷ್ಟೇ, ನಾನು ಯಾವುದಕ್ಕೋ ಬೇರೆದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನೂ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ವಾಸನೆ ಹೋಗೋ ಥರ. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದು ತಣ್ಣಗೆ ಆಗೋ ಅಷ್ಟರೊಳಗೆ ನಾವು ಬೇರೆದೆಲ್ಲ ಮಾಡ್ಕೊಳ್ಳೋಣ. ಇದಕ್ಕೆ ಒಂಚೂರು ಉಪ್ಪು ಕೂಡ ಹಾಕಿದ್ದೀನಿ ನಾನು. ಒಂದು ಬಾಣಲೆಗೆ ಒಂಚೂರು ಜೀರಿಗೆ ಮತ್ತು ಸಾಸಿವೆ 2 ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ, ಎಣ್ಣೆ ಹಾಕಿ. ಇದಕ್ಕೆ ಒಂಚೂರು ಚಕ್ಕೆ ಮತ್ತು ಕಾರ್ಡಮಮ್ ಅಂದರೆ ಏಲಕ್ಕಿ, ಒಂದೇ ಒಂದು ಏಲಕ್ಕಿ ಹಾಕಿ ಒಗ್ಗರಣೆಗೆ ಫ್ರೈ ಮಾಡ್ಕೊತೀನಿ ಇದನ್ನು. ಅದಕ್ಕೆ 1-2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 1.5 ಟೊಮೆಟೊ, 1.5 ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಹುಳಿ ಇದೆ ಟೊಮೆಟೊ, ಅದನ್ನು ಹಾಕಿದ್ದೀನಿ. ಇದಕ್ಕೆ ಗಮ್ಮನ್ನು ಹಂಗೆ ಹಿಂಗೆ ಹಾಕ್ಕೊಳ್ಳಿ. ಹಿಂಗು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮೆತ್ತಗಾಗೋ ಥರ ಫ್ರೈ ಕೂಡ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಯಾವ ಈರುಳ್ಳಿನೂ ಅಷ್ಟೇ, ಇನ್ನು 1.5 ಗಡ್ಡೆ ತೊಗೊಂಡು ಟೋಟಲ್ ನಾನೊಂದು 3 ಈರುಳ್ಳಿ ಹಾಕಿದ್ದೀನಿ. ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಸೊಪ್ಪಂತ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಂತೆ ತೊಗೊಂಡಿದ್ದೆ. ಪಾಲಕ್ ಸೊಪ್ಪಂಥದನ್ನು ಮಾತ್ರ ತೊಗೊಂಡಿದ್ದೀನಿ, ಕಡ್ಡಿಗಳು ತೊಗೊಂಡಿಲ್ಲ ನಾನು. ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಇದು ಬೇಯೋತು ಬೇಗ ಬೇಯುತ್ತೆ, ತುಂಬ ಏನು ಕಷ್ಟ ಆಗೋದಿಲ್ಲ. ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಅದು ಬೆಂದಿರೋದು ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ, ನಾವು ಅಲ್ಲಿ ಸೈಡಲ್ಲಿ ನೀರು ಬಿಟ್ಕೊಳ್ಳುತ್ತೆ, ನಮಗೆ ಗೊತ್ತಾಗುತ್ತೆ ಬೆಂದಿರೋದು. ಈಗ ನೋಡಿ, ಇನ್ನೂ ನೀರು ಬಿಟ್ಟಿಲ್ಲ ಅದು, ಹಾಗಾಗಿ ಇದಿನ್ನೂ ಬೆಂದಿಲ್ಲ. ಇನ್ನೊಂದು 2 ನಿಮಿಷ ಮುಚ್ಚಿಟ್ಕೊಂಬಿಡೋಣ. ಮುಚ್ಚಿಟ್ಬಿಟ್ರೆ ಬೆಂದುಬಿಡುತ್ತೆ. ಇದು ಮಾಡ್ಕೊಳ್ಳೋದು ತುಂಬಾ ಈಸಿ. ಕಾಳು ಬೇಯೋದಷ್ಟೇ, ಹೆಸರು ಕಾಳು ಕೂಡ ತುಂಬ ಹೊತ್ತು ತೊಗೊಳ್ಳಲ್ಲ ಬೇಯೋದಕ್ಕೆ.
ಈಗ ನೋಡಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ, ಕುದೀತಾ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ಲ. ಸೊ ಈ ಥರ ಆದರೆ ಸಾಕು. ಈಗ ಇದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡ್ವಲ್ಲ ಆ ಮಸಾಲೆ ಕೂಡ ಮಿಕ್ಸ್ ಮಾಡ್ಕೊಂಬೋಣ. ಆ ಮಸಾಲೆಗೆ ನೀವು ತುಂಬ ನೀರು ಹಾಕಿ ರುಬ್ಕೊಳ್ಳೋ ನೆಸಸರಿ ಇಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನುಣ್ಣಗೆ ರುಬ್ಕೊಳ್ಳಿ ಅಷ್ಟೇ. ನುಣ್ಣಗೆ ರುಬ್ಕೊಂಡು ಇದನ್ನು ಮಿಕ್ಸಪ್ ಮಾಡ್ಕೊಳ್ಳೋಣ. ಯಾಕಿದಕ್ಕೆ ತುಂಬ ನೀರು ಹಾಕಲ್ಲ ಅಂದರೆ ನಾವು ಕಾಳು ಬೇಯಿಸೋದಕ್ಕೆ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಅಂದರೆ 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಗರಂ ಮಸಾಲೆ, ಹಾಗೆ 1 ಟೀ ಸ್ಪೂನಷ್ಟು ಕಾರಿಯಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪುಡಿ, ಮತ್ತು ಒಂದು ಸ್ವಲ್ಪ ಉಪ್ಪು ಇಲ್ಲಿ ನಾನು ಹಂತವಾಗಿ ಹಾಕಿದ್ದೀನಿ. ನೀವು ನೋಡಿರ್ಬೋದು ಸುಮಾರು ಸತಿ ಉಪ್ಪುಗಳನ್ನ ಯೂಸ್ ಮಾಡಿದೆ ನಾನು. ಅದೇ ಥರನೇ ನೀವು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಕಾಳು ಬೇಯೋದು ಕೂಡ ಹಾಕ್ಕೊಂಡಿದ್ದೀವಿ, ರೈಸು ಕೂಡ ಉಪ್ಪಿರುತ್ತೆ, ಹಾಗೆ ದಾಲು ಕೂಡ ಮಿಕ್ಸಪ್ ಮಾಡಬೇಕಾದ್ರೆ ಅದು ಕೂಡ ಹಾಕಿದ್ದೀವಿ, ಈಗ ಕೂಡ ಹಾಕಿದ್ದೀವಿ. ನೋಡಿ ಕಾಳಿಗೂ ಕೂಡ ನಾನು ತುಂಬ ನೀರು ಹಾಕಿರಲಿಲ್ಲ, ಸೊ ಹಾಗಾಗಿ ಇದು ಗಟ್ಟಿಯಾಗೇ ಇದೆ. ಇದು ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ. ಇದು ಚಪಾತಿ ಒಟ್ಟಿಗೆ ಇಲ್ಲ ಅನ್ನದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟ್ ಥರ ಅಷ್ಟೇ, ದಾಲ್ ನಾವು ಮಾಡ್ಕೊತಾನೆ ಇರ್ತೀವಿ, ಇದು ಒಂಥರ ಡಿಫ್ರೆಂಟ್ ದಾಲ್ ಅಷ್ಟೇ. ಸಪ್ಪೆ ಇರುತ್ತೆ, ತುಂಬ ಖಾರ ಇರಲ್ಲ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಜೀರಾ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ದಾಲು. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಈ ಥರನೂ ನಿಮಗೂ ಇಷ್ಟ ಆಗುತ್ತೆ. ಈಗ ನಾನು ಅದನ್ನು ಇನ್ನೊಂದು ಸ್ಟವ್ಗೆ ಶಿಫ್ಟ್ ಮಾಡ್ಕೊಂಬಿಟ್ಟೆ. ಈ ಕಡೆ ಜೀರಾ ರೈಸ್ ಕಂಪ್ಲೀಟ್ ಮಾಡೋಣ. ಸಣ್ಣ ಬಾಣಲೆಗೆ, ಒಗ್ಗರಣೆ ಬಾಣಲೆಗೆ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಆ ಗೋಡಂಬಿನ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿ ಕರ್ಕೊಳ್ಳೋಣ. ಇದು ಗೋಲ್ಡನ್ ಕಲರ್ ಬರಬೇಕು, ತುಂಬ ಕೆಂಪಾಗಬಾರ್ದು, ಅದು ರೈಸ್ ಜೊತೆಗೆ ಚೆನ್ನಾಗಿ ಕಾಣೋದಿಲ್ಲ. ಇದು ಆಗ್ತಿದ್ದಂಗೆ ಸ್ಟವ್ ಆರಿಸ್ಕೊಂಬಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ಟವ್ ಉರಿಯೋದು ಬೇಡ, ಆ ಎಣ್ಣೆ ಬಿಸಿ, ಆ ತುಪ್ಪದ ಬಿಸಿಗೇ ಸಾಕು ಆಗುತ್ತೆ. ಇದು ತುಂಬ ಕಲರ್ ಬರೋದು ಅಥವಾ ತುಂಬ ಬೇಯಬೇಕು ಆ ಥರ ಎಲ್ಲ ಏನೂ ಇಲ್ಲ. ಈಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಇದೆರಡೂ ಹಾಕೋ ಅಷ್ಟೊತ್ತಿಗೆ ಏನಾಗುತ್ತೆ, ತುಪ್ಪ ಅದು ಸ್ವಲ್ಪ ಆರಿರುತ್ತೆ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ. ಅದು ಕೂಡ ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಅದು ಹಸಿ ಇದ್ದರೆ ನಮಗೆ ಅಥೆಂಟಿಕ್ ಟೇಸ್ಟು ಜೀರಾ ರೈಸ್ದು ಬರೋದಿಲ್ಲ. ಸೊ ಬರೀ ಕೊತ್ತಂಬರಿ ಸೊಪ್ಪಿಂದು ಪರಿಮಳ ಇರ್ಬೋದು ಅಥವಾ ಕರಿಬೇವು ಸೊಪ್ಪಿಂದು ಇರ್ಬೋದು, ಆ ಥರ ಬಂದುಬಿಡುತ್ತೆ. ಆ ಥರ ಬರಬಾರ್ದು. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ನೋಡಿ ಉದ್ರಾಗಾಗಿದೆ ಅನ್ನ. ಈ ಅನ್ನಕ್ಕೆ ನಾವು ಏನು ಮಾಡೋಣ, ಮಾಡಿಟ್ಕೊಂಡಿದ್ದೀವಲ್ಲ ಒಗ್ಗರಣೆ, ಅದನ್ನು ಹಾಕ್ಬಿಡೋಣ. ಅಷ್ಟೇ, ಜೀರಾ ರೈಸ್ ರೆಡಿ, ದಾಲು ರೆಡಿ. ಇದನ್ನು ತುಂಬ ಮುದ್ದೆ ಮಾಡ್ಕೊಬಿಡಿ, ಚೆನ್ನಾಗಿರಲ್ಲ. ಓಪನ್ ಪಾತ್ರೆನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನ. ಸೊ ಹಾಗಾಗಿ ಓಪನ್ ಪಾತ್ರೆನಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಉದ್ರಾಗೆ ಕುಕ್ಕರಲ್ಲಿ ಮಾಡೋಕ್ಕೆ ಬರುತ್ತೆ ಅಂದರೆ ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಇದು ಹೀಗೆ ಕೂಡ ತಿನ್ಬೋದು, ಇಲ್ಲಾಂದರೆ ದಾಲ್ ಜೊತೆ ಕೂಡ ತಿನ್ಬೋದು. ಸಪ್ಪೆ ಇರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ನಿಮಗೂ ಇಷ್ಟ ಆಗಿದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.